ನಮಸ್ಕಾರ ಸ್ನೇಹಿತರೆ, ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಅದೇ ವಿಷಯ ಏನಂದರೆ ಕಸ್ತೂರಿ ರಂಗನ್ ವರದಿ. ವೆಸ್ಟರ್ನ್ ಘಾಟ್ಸ್ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಅಂದರೆ ESA. ಕರ್ನಾಟಕದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವಾಸಿಸುವವರು ರೈತರು, ತೋಟಗಾರರು, ಜಮೀನು ಮಾಲೀಕರು ಹಾಗೆ ಸಾಮಾನ್ಯ ಜನರು ಈ ವಿಷಯದ ಬಗ್ಗೆ ಹಲವು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಕಸ್ತೂರಿ ರಂಗನ್ ವರದಿ ಅಂದ್ರೇನು? ಕರ್ನಾಟಕದಲ್ಲಿ ಎಷ್ಟು ಪ್ರದೇಶ ESA ವ್ಯಾಪ್ತಿಗೆ ಬರುತ್ತದೆ? ರೈತರ ಜಮೀನಿಗೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ? ಮನೆ ಕಟ್ಟಲು ಸಮಸ್ಯೆ ಏನಾಗುತ್ತೆ? ಕೃಷಿ ಮತ್ತು ತೋಟಗಾರಿಕೆ ಮಾಡಬಹುದಾ? ಕ್ವಾರಿ, ಗಣಿಗಾರಿಕೆ ಮತ್ತು ಕೈಗಾರಿಕೆಗಳಿಗೆ ಏನು ನಿಯಮ ಇದೆ? ಹಾಗೆ ಮುಖ್ಯವಾಗಿ 2026ರಲ್ಲಿ ಈ ಕಸ್ತೂರಿ ರಂಗನ್ ಹೊಸ ಅಪ್ಡೇಟ್ ಏನು ಅಂತ ಕೇಳ್ತಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ವಿಡಿಯೋದಲ್ಲಿ ಸರಳವಾಗಿ ಆದಷ್ಟು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಆದರೆ ಈ ವಿಡಿಯೋ ಆರಂಭಿಸೋ ಮೊದಲು ಒಂದು ಮುಖ್ಯ ವಿಷಯ ಏನಂದರೆ, ಡ್ರಾಫ್ಟ್ ನೋಟಿಫಿಕೇಷನ್ ಅಂದರೆ ಫೈನಲ್ ನೋಟಿಫಿಕೇಷನ್ ಅಲ್ಲ ಇದು. ಇದನ್ನು ಕೊನೆವರೆಗೂ ನೋಡಿ ಆದಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ. ಈ ಕಸ್ತೂರಿ ರಂಗನ್ ವರದಿ ಅಂದರೆ ಏನು ಅಂತ ಕೇಳಿದರೆ, ಪಶ್ಚಿಮ ಘಟ್ಟಗಳು ಭಾರತದ ಅತ್ಯಂತ ಪ್ರಮುಖ ಪರಿಸರ ಪ್ರದೇಶಗಳಲ್ಲಿ ಒಂದಾಗಿದೆ. ಇದು ಗುಜರಾತು, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ಮೂಲಕ ಹರಡುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಅಪಾರ ಪ್ರಮಾಣದ ಕಾಡಿದೆ, ಜಲಮೂಲಗಳು, ಜೀವ ವೈವಿಧ್ಯ ಹಾಗೆ ಅನೇಕ ಅಪರೂಪದ ಸಸ್ಯ ಪ್ರಾಣಿ ಪ್ರಭೇದಗಳಿವೆ. ಈ ಪ್ರದೇಶ ಸಂರಕ್ಷಿಸೋದು ಹೇಗೆ? ಅದೇ ಸಮಯದಲ್ಲಿ ಇಲ್ಲಿ ವಾಸಿಸುವ ಜನರು ಜೀವನೋಪಾಯ ಮತ್ತು ಅಭಿವೃದ್ಧಿಯನ್ನು ಹೇಗೆ ಕಾಪಾಡೋದು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ರಚಿಸಿತ್ತು. ಈ ಸಮಿತಿಯು ತನ್ನ ವರದಿಯನ್ನು 2013ರಲ್ಲೇ ಸಲ್ಲಿಸಿತ್ತು. ಈ ವರದಿಯಲ್ಲಿ ಪ್ರಮುಖ ಶಿಫಾರಸುಗಳಲ್ಲಿ ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ಪ್ರದೇಶವನ್ನಾಗಿ ಗುರುತಿಸುವುದು ಒಂದಾಗಿತ್ತು. ಸೊ ಈಗ ESA ಅಂದರೆ ಏನು ಅಂತ ಅಂದರೆ, ESA ಅಂದರೆ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ. ಇಲ್ಲಿ ಪರಿಸರಕ್ಕೆ ಹೆಚ್ಚು ಹಾನಿ ಮಾಡುವ ಕೆಲವು ಚಟುವಟಿಕೆಗಳಿಗೆ ನಿಯಂತ್ರಣ ಅಥವಾ ನಿಷೇಧ ಕೊಡುವ ಕಾನೂನೇ ಈ ಏನಿದು ಕಸ್ತೂರಿ ರಂಗನ್ ವರದಿ ಆಗಿರುತ್ತೆ. ಉದಾಹರಣೆಗೆ ಈ ಮೈನಿಂಗ್ ಮಾಡೋದಾಗಲಿ, ಕ್ವಾರಿಂಗು ಅಥವಾ ಸ್ಯಾಂಡ್ ಮೈನಿಂಗು ಈ ಮುಂತಾದ ಚಟುವಟಿಕೆಗಳಿಗೆ ನಿರ್ಬಂಧಗಳು ಹಾಕೋ ಚಾನ್ಸಸ್ಸು ಇದೆ. ಅದೇ ರೀತಿ ಹೆಚ್ಚು ಮಾಲಿನ್ಯ ಉಂಟು ಮಾಡುವ ಕೆಲ ಕೈಗಾರಿಕೆಗಳು ಅಥವಾ ಕೆಲವು ದೊಡ್ಡ ಅಭಿವೃದ್ಧಿ ಯೋಜನೆಗಳಿಗೂ ಪರಿಸರ ನಿಯಮಗಳು ಅನ್ವಯಿಸುತ್ತದೆ. ಅದರಿಂದ ESA ಅಂದರೆ ಎಲ್ಲ ಅಭಿವೃದ್ಧಿ ಬಂದಾಗುತ್ತೆ ಅಂತ ಅಲ್ಲ, ಬಟ್ ESAಯಿಂದ ಕೆಲವೊಂದು ಮೈನಿಂಗು ಅಥವಾ ಅಭಿವೃದ್ಧಿ ಯೋಜನೆಗಳಿಗೆ ಪರಿಸರ ನಿಯಮ ಅನ್ವಯಿಸ್ಬೋದು. ಈಗ ಕರ್ನಾಟಕದ ವಿಷಯಕ್ಕೆ ಬರೋದಾದರೆ, ಕಸ್ತೂರಿ ರಂಗನ್ ವರದಿಯಲ್ಲಿ ವೆಸ್ಟರ್ನ್ ಘಾಟ್ ESA ಪ್ರಸ್ತಾವನೆಗಳಲ್ಲಿ ಕರ್ನಾಟಕಕ್ಕೆ ಸುಮಾರು 20,668 ಚದರ ಕಿಲೋಮೀಟರ್ ಪ್ರದೇಶವನ್ನು ESA ವ್ಯಾಪ್ತಿಯಲ್ಲಿ ಗುರುತಿಸುವ ಪ್ರಸ್ತಾವನೆ ಇದೆ. ಇದು ಬಹಳ ದೊಡ್ಡ ಪ್ರದೇಶ ಆಗಿಬಿಡುತ್ತೆ. 20,668 ಚದರ ಕಿಲೋಮೀಟ್ರು ಅಂದರೆ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, 20,668 ಚದರ ಕಿಲೋಮೀಟ್ರ್ ಅಂದರೆ ಕರ್ನಾಟಕದ ಇಷ್ಟು ಪ್ರದೇಶದ ಪ್ರತಿಯೊಂದು ಜಮೀನಿನ ಮೇಲೂ ಒಂದೇ ರೀತಿ ನಿಯಮ ಅನ್ವಯವಾಗುತ್ತೆ ಅಂತ ಅಲ್ಲ. ಯಾವ ಗ್ರಾಮ, ಯಾವ ಗಡಿ, ಯಾವ ಚಟುವಟಿಕೆಗಳಿಗೆ ಯಾವ ನಿಯಮ ಎಂಬುದು ಸಂಬಂಧಿಸಿದ ಅಂತಿಮ ಅಧಿಸೂಚನೆ ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಈಗ ಈ ವಿಷಯದಿಂದ ರೈತರ ಜಮೀನಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೋಡೋದಾದರೆ, ಒಂದು, ಈ ರೈತರು ತುಂಬ ಗೊಂದಲದಲ್ಲಿರೋದೇನಂತ ಅಂದರೆ, ಕಸ್ತೂರಿ ರಂಗನ್ ವರದಿ ಬಂದರೆ ರೈತರ ಜಮೀನು ಸರ್ಕಾರ ತಗೊಳುತ್ತಾ, ಆ ಥರ ಎಲ್ಲ ಯೋಚನೆ ಮಾಡ್ತಾರೆ. ಬಟ್ ಅದೆಲ್ಲ ಇಲ್ಲ. ESA ಪ್ರಸ್ತಾವನೆ ಮುಖ್ಯ ಉದ್ದೇಶ ಏನಂದರೆ ಭೂಸ್ವಾಧೀನ ಮಾಡೋದಂತೂ ಅಲ್ಲ. ಈ ನಮ್ಮ ಸುತ್ತಮುತ್ತಲಿನ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಪರಿಸರಕ್ಕೆ ಹಾನಿಯಾಗುವ ಚಟುವಟಿಕೆಗಳನ್ನು ನಿಯಂತ್ರಿಸುವುದು ಇದ್ರ ಪ್ರಮುಖ ಉದ್ದೇಶ. ಈಗ ಕೃಷಿ, ತೋಟಗಾರಿಕೆ ಮತ್ತು ಸ್ಥಳೀಯ ಜನರ ಜೀವನೋಪಾಯದ ವಿಷಯದ ಮೇಲೂ ಈ ಚರ್ಚೆ ಪ್ರಮುಖವಾಗಿ ಕಾಡ್ತಾ ಇದೆ. ಆದರೆ ಇದರ ಉದ್ದೇಶ ಏನಂತ ಅಂದರೆ ಪಶ್ಚಿಮ ಘಟ್ಟಗಳ ಕಾಡು ಮತ್ತು ಜಲಮೂಲಗಳನ್ನು ರಕ್ಷಿಸುವುದು. ಆದರೆ ಪಶ್ಚಿಮ ಘಟ್ಟಗಳಿಂದ ಅನೇಕ ನದಿಗಳು ಹುಟ್ಟುತ್ತವೆ. ಈ ಪ್ರದೇಶದಲ್ಲಿ ಪರಿಸರ ಸಮತೋಲನ ಹದಗೆಟ್ಟರೆ ಅದರ ಪರಿಣಾಮ ನೀರು, ಕೃಷಿ ಮತ್ತು ಜೀವವೈವಿಧ್ಯಗಳ ಮೇಲೂ ಬೀಳ್ಬೋದು.
ಈಗ ನಮ್ಮ ವಿಡಿಯೋದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಏನಂತ ಅಂದರೆ 2026ರಲ್ಲಿ ವೆಸ್ಟರ್ನ್ ಘಾಟ್ಸು ESA ಕುರಿತು ಹೊಸ ಡ್ರಾಫ್ಟ್ ನೋಟಿಫಿಕೇಶನ್ ಹೊರಬಂದಿತ್ತು. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಗೆ ಸಚಿವಾಲಯವು 27 ಜುಲೈ 2026ರಂದು ಹೊಸ ಡ್ರಾಫ್ಟ್ ನೋಟಿಫಿಕೇಶನ್ ಪ್ರಕಟಿಸಿದೆ. ಈ ಡ್ರಾಫ್ಟ್ ಪ್ರಕಾರ 6 ರಾಜ್ಯಗಳಲ್ಲಿ ಒಟ್ಟು ಸುಮಾರು 56,825 ಚದರ ಕಿಲೋಮೀಟರ್ ಪ್ರದೇಶವನ್ನು ವೆಸ್ಟರ್ನ್ ಘಾಟ್ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಆಗಿ ಗುರುತಿಸುವ ಚಾನ್ಸಸ್ಸು ಇದೆ. ಇದರಲ್ಲಿ ಕರ್ನಾಟಕದ ಪ್ರಸ್ತಾವಿತ ಪ್ರದೇಶ ಅಂದರೆ 20,668 ಚದರ ಕಿಲೋಮೀಟರ್ ಇದೆ. ಇದರಲ್ಲಿ ಕರ್ನಾಟಕದ ಜನರಿಗೆ ಮುಖ್ಯವಾಗಿ ತಿಳಿದುಕೊಳ್ಬೇಕಾಗಿರೋ ವಿಷಯ ಏನಂದರೆ, ಇದು ಡ್ರಾಫ್ಟು, ಅಂದರೆ ಇನ್ನೂ ಅಂತಿಮ ಅಧಿಸೂಚನೆ ಆಗಿಲ್ಲ ಇನ್ನು. ಸೊ ನಿಮಗೆ ಮೇಯ್ನಾಗಿ ಕರ್ನಾಟಕ ಜನರಿಗೆ ಆಕ್ಷೇಪಣೆ ಸಲ್ಲಿಸೋಕ್ಕೆ ಒಂದು ಅವಕಾಶ ಇದೆ. ಆಕ್ಷೇಪಣೆ ಅಂದರೆ, ಈಗ ಡ್ರಾಫ್ಟ್ ನೋಟಿಫಿಕೇಶನ್ ಹೊರಬಂದ ನಂತರ ಸಾರ್ವಜನಿಕರಿಂದ ಈ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಪಡೆಯುವ ಪ್ರಕ್ರಿಯೆಯೂ ಇರುತ್ತೆ. 2026ರ ಈ ಡ್ರಾಫ್ಟ್ ನೋಟಿಫಿಕೇಶನ್ಗೆ ಪ್ರತಿಕ್ರಿಯೆ ಸಲ್ಲಿಸಲು 25 ಸೆಪ್ಟೆಂಬರ್ 2026ರವರೆಗೆ ಅವಕಾಶ ಇದೆ. ಅಂದರೆ ಸರ್ಕಾರ, ಜನರು, ಸಂಘಟನೆಗಳು ಮತ್ತು ಸಂಬಂಧಿಸಿದ ರಾಜ್ಯಗಳಿಂದ ಬರುವ ಅಭಿಪ್ರಾಯವನ್ನು ತಗೊಳ್ತಾರೆ. ಆಕ್ಷೇಪಣೆಗಳನ್ನೆಲ್ಲ ಪರಿಗಣಿಸಿನೇ ಪ್ರಕ್ರಿಯೆ ಮುಂದುವರಿಯುತ್ತೆ. ಆದ್ದರಿಂದ ಈಗಲೇ ಫೈನಲ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಈಗ ಶಿವಮೊಗ್ಗ ಜಿಲ್ಲೆನೇ ತಗೊಳ್ಳೋದಾದರೆ ಟೋಟಲ್ 7 ತಾಲೂಕುಗಳಲ್ಲಿ 446 ಗ್ರಾಮಗಳಿಗೆ ಈ ಕಸ್ತೂರಿ ರಂಗನ್ ವರದಿ ಡ್ರಾಫ್ಟ್ ಫೈಲು ಮೂವ್ ಆಗಿದೆ. ಸೊ ನೀವೇನಾದರೂ ಆಕ್ಷೇಪಣೆ ಕೊಡೋದಿದ್ದರೆ ಈ ಸೆಪ್ಟೆಂಬರ್ 25ರ ಒಳಗಡೆ ಕಸ್ತೂರಿ ರಂಗನ್ ವರದಿ ಆಕ್ಷೇಪಣೆಗೆ ಒಂದು ಫಾರ್ಮ್ಯಾಟ್ ಬರುತ್ತೆ. ಆ ಫಾರ್ಮ್ಯಾಟನ್ನು ಡೌನ್ಲೋಡ್ ಮಾಡಿಕೊಂಡು, ಆ ಫಾರ್ಮ್ಯಾಟ್ ಬೇಕಾದರೆ ನಾನು ಲಿಂಕ್ ಹಾಕಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಜಮೀನೆಲ್ಲಾದರೂ ಇತ್ತು ಅಂದರೆ ಆ ಏರಿಯಾದಲ್ಲಿ ನೀವು ಆಕ್ಷೇಪಣೆ ಕೋರ್ಬೋದು. ಅಂದರೆ ಅದನ್ನು ಪೋಸ್ಟ್ ಮಾಡಬೇಕಾಗಿರುತ್ತೆ ಆ ಡಾಕ್ಯುಮೆಂಟನ್ನು. ಕಾರಣ ಏನಂದರೆ, ಈ ಕಸ್ತೂರಿ ರಂಗನ್ ವರದಿ ಜಾರಿ ಆದರೆ ಮಲೆನಾಡ ಜನರಿಗೆ ಮುಖ್ಯವಾಗಿ ನಿರ್ಬಂಧಗಳು ಹೆಚ್ಚಾಗ್ಬೋದು ಅನ್ನೋ ಆತಂಕ ಇದೆ. ಮಲೆನಾಡಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತ ಅಂದರೆ, ಒಂದು, ಈ ಮಲೆನಾಡಿನ ಜನರ ಜೀವನಾಧಾರವಾಗಿರೋ ಕೃಷಿ, ಅಡಿಕೆ ಅಥವಾ ಕಾಫಿ, ಮೆಣಸು ಮುಂತಾದ ತೋಟಗಾರಿಕೆ ಚಟುವಟಿಕೆಗಳ ಮೇಲೆ ಭವಿಷ್ಯದಲ್ಲಿ ನಿಯಂತ್ರಣ ಹೆಚ್ಚಾಗಬಹುದು ಎಂಬ ಆತಂಕ ಇದೆ. ಹಾಗೆ ಮನೆ ಕಟ್ಟೋದು ಸಹ ಕಷ್ಟ ಆಗ್ಬೋದು. ಅಂದರೆ ESA ವ್ಯಾಪ್ತಿಯಲ್ಲಿ ದೊಡ್ಡ ನಿರ್ಮಾಣ ಅಥವಾ ಕೆಲವು ಅಭಿವೃದ್ಧಿ ಚಟುವಟಿಕೆಗಳಿಗೆ ಪರಿಸರ ಅನುಮತಿ ಅಗತ್ಯವಾಗಬಹುದು. ಇದರಿಂದ ಹೊಸ ಮನೆ ಕಟ್ಟೋಕ್ಕೆ ಅಥವಾ ವಾಣಿಜ್ಯ ಕಟ್ಟಡ ಯಾವುದೇ ಕಟ್ಟಬೇಕಾದ್ರೂ ಅನುಮತಿ ಪಡೆಯೋದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗೆ ವಿಳಂಬನೂ ಆಗ್ಬೋದು ಅದರಿಂದ. ಹಾಗೆ ಈ ಕ್ವಾರಿ ಮತ್ತು ಮರಳುಗಾರಿಕೆ ನಿರ್ಬಂಧ ಕಸ್ತೂರಿ ರಂಗನ್ ಶಿಫಾರಸಲ್ಲಿ ESA ಪ್ರದೇಶದಲ್ಲಿ ಇದೆ. ಒಂದು ರೀತಿಲಿ ಮಲೆನಾಡಲ್ಲಿ ಈ ಕಸ್ತೂರಿ ರಂಗನ್ ವರದಿಯಿಂದ ಯೂಸರ್ಸ್ ಏನಂತ ಅಂದರೆ, ನೆಕ್ಸ್ಟ್ ಬರೋ ಗಣಿಗಾರಿಕೆ ಅಥವಾ ಅತಿಯಾದ ಅಭಿವೃದ್ಧಿಯಿಂದ ಮಲೆನಾಡಿನ ಪರಿಸರ ಸಮಸ್ಯೆನ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಆದರೆ ಈಗ ಎಲ್ಲ ಕಡೆ ಓಡಾಡ್ತಿರೋ ವಿಷಯ ಏನಂತ ಅಂದರೆ, ಕಸ್ತೂರಿ ರಂಗನ್ ವರದಿ ಆಯ್ಕೆಯಾಗಿರೋ ಗ್ರಾಮಗಳಿಗೆ ಈ ಕಾಡು ಪ್ರಾಣಿಗಳನ್ನು ತಂದು ಬಿಡ್ತಾರೆ ಅನ್ನೋ ಸುದ್ದಿ ಹರಡಾಡ್ತಿದೆ. ಬಟ್ ಅದು ಕಸ್ತೂರಿ ರಂಗನ್ ವರದಿಯ ESA ಪ್ರದೇಶದಲ್ಲಿ ಕಾಡು ಪ್ರಾಣಿಗಳನ್ನು ತಂದು ಬಿಡ್ತೀವಿ ಅನ್ನೋದು ಎಲ್ಲೂ ವರದಿಯಲ್ಲಿ ಇಲ್ಲ. ಆದರೆ ESA ಪರಿಕಲ್ಪನೆಯ ಮುಖ್ಯ ಉದ್ದೇಶ ಆಗಿರುವ ನೈಸರ್ಗಿಕ ಪ್ರದೇಶ, ಅರಣ್ಯ ಜೀವವೈವಿಧ್ಯ ಮತ್ತು ವೈಲ್ಡ್ ಲೈಫ್ ಕಾರಿಡಾರ್ಸ್ನ ಸಂರಕ್ಷಿಸೋದಕ್ಕೋಸ್ಕರ ಬಿಡೋ ಚಾನ್ಸಸ್ಸು ಇರುತ್ತೆ. ಅವ್ರು ಹೇಳ್ತಾರೆ ಈ ಗ್ರಾಮಗಳಿಗೆ ಬಿಡೋದಿಲ್ಲ, ಕಾಡುಗಳಲ್ಲಿ ವೈಲ್ಡ್ ಲೈಫ್ ಇದರಲ್ಲಿ ಮಾತ್ರ ಬಿಡ್ತೀವಿ ಅಂತ. ಬಟ್ ನಮ್ಮ ಮಲೆನಾಡಲ್ಲಿ ಹೆಂಗಾಗಿದೆ ಅಂತ ಅಂದರೆ, ಅರ್ಧಕ್ಕರ್ಧ 80% ಮನೆಗಳಿರೋದು ಕಾಡು ಪ್ರದೇಶದಲ್ಲೇ. ಸೊ ಇದನ್ನು ಯಾವುದನ್ನು ಕ್ಲಿಯರಾಗಿ ನಂಬಬೇಕು ಅನ್ನೋದು ಇನ್ನೂ ಕ್ಲಿಯರ್ ಆಗ್ತಿಲ್ಲ. ಸೊ ಆದ್ದರಿಂದ ಆದಷ್ಟು ಈ ವಾಟ್ಸಪ್ಗಳಲ್ಲಿ ಅಥವಾ ಹೊರಗಡೆ ಫೇಸ್ಬುಕ್ಗಳಲ್ಲಿ ಬರ್ತಿರೋ ಕೆಲವೊಂದು ಸುಳ್ಳು ಸುದ್ದಿ ನೋಡಿ ಆಕ್ಷೇಪಣೆ ಮಾಡೋದಕ್ಕಿಂತ ಜಾಸ್ತಿಯಾಗಿ ನೀವು ಅದ್ರ ಬಗ್ಗೆ ಡೀಪಾಗಿ ತಿಳ್ಕೊಂಡು, ಕ್ಲೀನಾಗಿ ಕಸ್ತೂರಿ ರಂಗನ್ ವರದಿ ಬಗ್ಗೆ ಅರ್ಥ ತಿಳ್ಕೊಂಡು ಆಮೇಲೆ ಆಕ್ಷೇಪಣೆ ಮಾಡೋದು ಒಳ್ಳೆಯದು. ಹಾಗಂತ ಆಕ್ಷೇಪಣೆ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ. ನಿಮ್ಮ ಜಮೀನು ಹತ್ತಿರ ಆ ಗ್ರಾಮದಲ್ಲಿ ಇದೆ ಅಂತ ಅಂದರೆ ESA ಗ್ರಾಮಕ್ಕೆ ಬಂದಿದೆ ಅಂತ ಅಂದರೆ ನೀವು ಆಕ್ಷೇಪಣೆ ಸಲ್ಲಿಸೋದು ಉತ್ತಮನೇ. ಸರಿ ಸ್ನೇಹಿತರೆ, ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಕಸ್ತೂರಿ ರಂಗನ್ ವರದಿ ಅಂದರೆ ಏನು, ESA ಅಂದ್ರೇನು, ಕರ್ನಾಟಕಕ್ಕೆ ಪ್ರಸ್ತಾವಿತ ESA ಪ್ರದೇಶ ಎಷ್ಟು, ಜಮೀನಿಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ರೈತರಿಗೆ, ಹಾಗೆ ಮನೆ ಕಟ್ಟೋಕ್ಕೆ ಕೃಷಿ ಬಗ್ಗೆ ಏನೆಲ್ಲ ತಿಳ್ಕೊಬೇಕು,
ಇದ್ರ ಬಗ್ಗೆ ಮತ್ತು 2026ರ ಹೊಸ ಡ್ರಾಫ್ಟ್ ನೋಟಿಫಿಕೇಷನ್ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ನನಗೆ ಗೊತ್ತಿರೋ ಮಟ್ಟಿಗೆ ಆದಷ್ಟು ತಿಳಿಸಿದ್ದೀನಿ. ಮತ್ತೊಮ್ಮೆ ವಿಷಯ ಏನಂತ ಅಂದರೆ, ಡ್ರಾಫ್ಟ್ ನೋಟಿಫಿಕೇಷನ್ ಬಂದಿರೋದು, ಇನ್ನೂ ಫೈನಲ್ ನೋಟಿಫಿಕೇಷನ್ ಆಗಿಲ್ಲ. ಅದಕ್ಕೋಸ್ಕರ ಅಧಿಕೃತ ಮಾಹಿತಿ ತನಕನೂ, ಆ ಮಾಹಿತಿ ಬರೋ ತನಕನೂ ಯಾವುದನ್ನು ನಂಬಕ್ಕೆ ಹೋಗಬೇಡಿ. ಹಾಗೆ ನಿಮಗೀಗ ಬಂದಿರೋ ಪ್ರಕಾರ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಆಪ್ಷನ್ ಇದೆ. ಸೆಪ್ಟೆಂಬರ್ 25 ತನಕ ಅನಿಸುತ್ತೆ ಆಪ್ಷನ್ ಇದೆ. ಸೊ ಅದನ್ನು ಆಕ್ಷೇಪಣೆ ಸಲ್ಲಿಸೋದ್ರಲ್ಲಿ ಏನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಜಮೀನು ಬಗ್ಗೆ ನಿಮ್ಮ ಗ್ರಾಮ ESA ಪ್ರದೇಶಕ್ಕೆ ಒಳಪಡುತ್ತೆ ಅಂತ ಅನಿಸಿದರೆ ನೀವು ಆಕ್ಷೇಪಣೆ ಕೊಡಿ. ಹಾಗೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲಾದರೂ ಇಷ್ಟ ಆಗಿದರೆ ಅಥವಾ ಉಪಯುಕ್ತ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಹಾಗೂ ಪಶ್ಚಿಮ ಘಟ್ಟದಲ್ಲಿ ಯಾರೇ ನಿಮ್ಮ ಸ್ನೇಹಿತರು ಇದ್ದರೆ ಅವರಿಗೆ ಶೇರ್ ಮಾಡಿ. ಇಂಥ ಸರ್ಕಾರಿ ಯೋಜನೆಗಳು, ಉದ್ಯೋಗ ಮಾಹಿತಿ, ಹಾಗೆ ಗ್ರಾಮೋನ್ ಸೇವೆಗಳು ಮತ್ತು ಸರ್ಕಾರದ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಹೀಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.